ಸ್ನೇಹಿತರೆ, ನಾವು ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಚಿಕ್ಕ ಬೆಟ್ಟದಲ್ಲಿ ಚಾವುಂಡರಾಯ ಮತ್ತು ಕವಿ ರನ್ನನ ಒಂದು ಮೂರ್ತಿಗಳನ್ನ ನಾವು ನೋಡ್ತೀವಿ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿರುವ ಕವಿ ರನ್ನನ ಹಸ್ತಾಕ್ಷರವನ್ನ ಕೂಡ ನಾವು ಕಾಣ್ತೀವಿ. ಇನ್ನು ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿರುವಂತಹ ಚಾವುಂಡರಾಯನ ಹಸ್ತಾಕ್ಷರವನ್ನ ತಪ್ಪದೆ ನೋಡಿ ನೀವು ಶ್ರವಣ ಬೆಳಗೊಳಕ್ಕೇನಾದ್ರೂ ಭೇಟಿಯನ್ನ ಕೊಟ್ರೆ. ಇನ್ನು ಕವಿ ಕಲಾಪೋಷಕ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜೈನ ಮತೀಯನಾದ ಚಾವುಂಡರಾಯನ ಕಾರ್ಯಕ್ಷೇತ್ರ ಶ್ರವಣ ಬೆಳಗೊಳ. ಈತನು ನೇಮಿ ಚಂದ್ರಮುನಿಯ ಅನುಯಾಯಿಯಾಗಿರ್ತಾನೆ. ಅಜಿತ ಸೇನ ಭಟ್ಟಾರಕರು ಈತನ ಗುರುಗಳಾಗಿರ್ತಾರೆ. ಚಾವುಂಡರಾಯನು ಅಸಮ ಸಾಹಸಿಯು, ಮತ್ಸದ್ದಿ ಆಡಳಿತಜ್ಞನೂ ಆಗಿದ್ದಂತೆ ಘನ ವಿದ್ವಾಂಸನು, ಧರ್ಮ ಬೀರುವು, ಕಲಾಪೋಷಕನು ಕೂಡ ಆಗಿದ್ದ. ಸ್ವತಃ ಕವಿಯಾದ ಈತ ಗದ್ಯ ಪ್ರಧಾನವಾದ ಷಷ್ಠಿ ಲಕ್ಷಣ ಮಹಾಪುರಾಣ ಅಂದ್ರೆ ಚಾವುಂಡರಾಯ ಪುರಾಣ ಗದ್ಯ ಗ್ರಂಥವನ್ನ ಕ್ರಿಸ್ತಶಕ 978ರಲ್ಲಿ ರಚಿಸಿದ್ದಾನೆ. ಜೈನ ಪರಂಪರೆಯ 24 ತೀರ್ಥಂಕರರೇ ಮೊದಲಾದ 63 ಶಲಾಕಾ ಪುರುಷರ ಚರಿತ್ರೆಯನ್ನ ಈ ಮಹಾಗ್ರಂಥ ಒಳಗೊಂಡಿದೆ. ವಿದ್ಯಾರ್ಜನೆಗಾಗಿ ಶ್ರವಣ ಬೆಳಗೊಳಕ್ಕೆ ಬಂದ ಯುವ ಕವಿ ರನ್ನನಿಗೆ ಆಶ್ರಯ ನೀಡಿ ಅಜಿತ ಸೇನ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಡ್ತಾನೆ. ರನ್ನನು ತನ್ನ ಅಜಿತ ಪುರಾಣದಲ್ಲಿ ಗೊಮ್ಮಟನ ಮೊದಲ ಮಸ್ತಕಾಭಿಷೇಕ, ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯನ್ನು ಸ್ಮರಿಸಿದ್ದಾನೆ. ರನ್ನ ಚಾವುಂಡರಾಯನ ಕುರಿತಾಗಿ ಪರಶುರಾಮ ಚರಿತ ಎಂಬ ಕಾವ್ಯ ಬರೆದಿದ್ದನೆಂದು, ಚಾವುಂಡರಾಯನ ಗೌರವಾರ್ಥವಾಗಿಯೇ ತನ್ನ ಮಗನಿಗೆ ರಾಯ ಎಂದು ಹೆಸರಿಟ್ಟಿದ್ದನೆಂದು ತಿಳಿಯುತ್ತದೆ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿ ಚಾವುಂಡರಾಯ ಮತ್ತು ರನ್ನ ಇವರ ಹಸ್ತಾಕ್ಷರಗಳನ್ನ ನಾವು ಕಾಣಬಹುದು. ಇನ್ನು ನಾವು ಗೊಮ್ಮಟೇಶ್ವರ, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯನ್ನ ನೋಡಿದಾಗ, ಗೊಮ್ಮಟೇಶ್ವರ ಶಿಲ್ಪದ ಕೆತ್ತನೆಯ ಒಂದು ಅದ್ಭುತವನ್ನ ನಾವು ಕಣ್ತುಂಬಿಕೊಂಡಾಗ, ಚಾವುಂಡರಾಯನು ಶ್ರವಣ ಬೆಳಗೊಳದ ಬಿಂದಿಗಿರ ಬೆಟ್ಟದ ಮೇಲೆ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಅಂದ್ರೆ ಬಾಹುಬಲಿ ಮಹಾಮೂರ್ತಿಯ ನಿರ್ಮಾಪಕ ಅಂತ ನಮ್ಗೆ ಇತಿಹಾಸ ಹೇಳುತ್ತೆ. ತನ್ನ ತಾಯಿ ಕಾಳಲಾದೇವಿಯ ಆಶಯ ಮತ್ತು ಪ್ರೇರಣೆಯಿಂದ ಬಾಹುಬಲಿಯ ತ್ಯಾಗ, ಅಹಿಂಸೆ, ವೈರಾಗ್ಯ ಮತ್ತು ಆತ್ಮ ವಿಜಯದ ಸಂದೇಶವನ್ನ ಜಗತ್ತಿಗೆ ಸಾರುವ ಉದ್ದೇಶದಿಂದ ಈ ಮಹಾಮೂರ್ತಿಯ ನಿರ್ಮಾಣಕ್ಕೆ ಚಾವುಂಡರಾಯ ಕಾರಣರಾಗಿದ್ದಾನೆ. ಗೊಮ್ಮಟೇಶ್ವರನ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಸ್ವತಂತ್ರವಾಗಿ ನಿಂತಿರುವ ಏಕಶಿಲಾ ಶಿಲ್ಪಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ ಸುಮಾರು 981ರಲ್ಲಿ ಪೂರ್ಣಗೊಂಡ ಕನಿಷ್ಠ 5-6 ವರ್ಷಗಳಲ್ಲಿ ಅರಳಿರಬಹುದಾದ ಈ ಕಲಾಕುಸುಮದ ಶಿಲ್ಪಿಗಳು ಯಾರು ಎಂಬುದು ಸ್ಪಷ್ಟವಿಲ್ಲ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ಉತ್ಸವವು ಚಾವುಂಡರಾಯನ ಶಾಶ್ವತ ಕೊಡುಗೆಯನ್ನ ನಮಗೆ ನೆನಪಿಸುತ್ತದೆ. ಗೊಮ್ಮಟೇಶ್ವರನ ಮಹಾಮೂರ್ತಿಯು ಇಂದು ಕರ್ನಾಟಕದ ಸಾಂಸ್ಕೃತಿಕ ವೈಭವ ಸಂಕೇತ ಹಾಗೂ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಗೊಮ್ಮಟನಂತೆ ಚಾವುಂಡರಾಯನು ಕೂಡ ಅಜರಾಮರನಾಗಿದ್ದಾನೆ. ಇನ್ನು ಗಂಗರ ರಾಜಲಾಂಛನ ಬಗ್ಗೆ ನಾವು ನೋಡೋದಾದ್ರೆ, ಅವರ ರಾಜಲಾಂಛನ ಅಥವಾ ಮುದ್ರೆ ಬಂದು ಮದಗಜ. ಪ್ರಾರಂಭದಲ್ಲಿ ಆನೆ ಮಾತ್ರ ಈ ಮುದ್ರೆಯಲ್ಲಿ ಇತ್ತು. ಗಂಗರಾಜರು ಸ್ಥಳೀಯರು ಎಂಬುದಕ್ಕೆ ಅವರ ಗಜ ಲಾಂಛನವು ಪ್ರಮುಖ ಆಧಾರ ಆಗಿದೆ. ಕಾಲ ಕಳೆದಂತೆ ಆನೆಯ ಮೇಲೆ ರಾಜ, ಮೇಲೆ ಛತ್ರಿ, ಇಕ್ಕಳಗಳಲ್ಲಿ ಸೂರ್ಯ, ಚಂದ್ರ, ಚಾಮರಗಳು, ದೀಪದ ಮುದ್ರೆ, ದೀಪದ ಕಂಬಗಳು, ಶಂಖ, ಚಕ್ರ, ಕತ್ತಿ ಅಥವಾ ದಂಡ ಮತ್ತು ಸ್ವಸ್ತಿ ಚಿಹ್ನೆ ಕೆಳಗೆ ಶ್ರೀಗಂಗ ಕಂದರ್ಪ ಎಂಬ ಕನ್ನಡ ಲಿಪಿಯ ಬರಹ ಸೇರ್ಪಡೆಗೊಂಡ ರಾಜಲಾಂಛನವಾಗಿದೆ. ಇದೇ ಮುದ್ರೆನ ಗಂಗರ ತಾಮ್ರಪಟಗಳು, ಶಾಸನಗಳು, ನಾಣ್ಯಗಳು ಮತ್ತು ದೇವಾಲಯಗಳಲ್ಲಿ ನಾವು ಕಾಣಬಹುದು. ಆನೆಗಳು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ವಿಕಾಸವಾಗಿ ಉಳಿದು ಬಂದಿರುವಂತಹ ಅಗಾಧತೆಗೆ, ಬಲಕ್ಕೆ ಮತ್ತು ಗಾಂಭೀರ್ಯಕ್ಕೆ ಹೆಸರಾದ ಪ್ರಾಣಿ. ಗಜ ಗಾಂಭೀರ್ಯ ಎಂಬ ನಾಣ್ಣುಡಿಯೇ ಕನ್ನಡದಲ್ಲಿ ಇದೆ. ಶ್ರೀಗಂಧ ಬೆಳೆಯುವ ನಾಡಿನಲ್ಲಿ ಉತ್ತಮವಾದ ಆನೆಗಳು ಇರುತ್ತವೆಂದು ಹಸ್ತವಿದ್ಯಾರ್ಣವ ಗ್ರಂಥದಲ್ಲಿ ಹೇಳಿರುವಂತೆ ಕರ್ನಾಟಕವು ಶ್ರೀಗಂಧದ ನಾಡಾಗಿರುವುದು, ಇಲ್ಲಿ ಆನೆಯ ಸಂತತಿ ಸಮೃದ್ಧವಾಗಿ ಬದುಕಿರುವುದು, ಗಂಗರ ಲಾಂಛನದಲ್ಲಿ ಆನೆ
ಆಕೆ ಸೇರಿರುವುದು ಒಂದಕ್ಕೊಂದು ಅರ್ಥಪೂರ್ಣವಾಗಿ ಇದೆ. ಆನೆಗಳನ್ನ ಪಳಗಿಸುವುದು, ಸಾಕುವುದು, ಅವುಗಳ ಒಡೆತನ ಪಡೆಯುವುದು ಪ್ರತಿಷ್ಠೆಯ ವಿಷಯವಾಗಿತ್ತು. ಅದನ್ನೇ ಲಾಂಛನವನ್ನಾಗಿ ಹೊಂದಿದ್ದ ಗಂಗ ವಂಶದ ದೊರೆ ಶ್ರೀ ಪುರುಷನಿಗೆ ಅವುಗಳ ಬಗ್ಗೆ ವಿಶೇಷ ಆಸಕ್ತಿ ಬೆಳೆದು ಗಜಶಾಸ್ತ್ರ ಎಂಬ ಗ್ರಂಥವನ್ನ ದೊರೆ ಶಿವಮಾರ ಗಜಾಷ್ಟಕ ಪದ್ಯವನ್ನ ರಚಿಸಿದ್ದಾರೆ. ಇನ್ನು ಗಂಗರ ರಾಜಧಾನಿಗಳು ಬಂದು ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ಅವರು ಸಾಕಷ್ಟು ಭದ್ರತೆಯನ್ನ ಕೂಡ ಮಾಡಿಕೊಂಡಿದ್ರು. ಇನ್ನು ಚಾವುಂಡರಾಯನ ಬಸದಿಯನ್ನ ಕೂಡ ನಾವು ಕಾಣ್ತೀವಿ. ಗಂಗ ದೊರೆಗಳ ಮಂತ್ರಿ ದಂಡನಾಯಕನು ಸ್ವತಃ ಕವಿಯೂ ಕಲಾವಿದರ ಪೋಷಕನೂ ಆಗಿದ್ದಂತಹ ಗಂಗ ದೊರೆಗಳಿಂದ ರಾಯ ಎಂದು ಕವಿ ರನ್ನನಿಂದ ಸಮರ ಪರಶುರಾಮ ಎಂದು ಗೌರವಿಸಲ್ಪಟ್ಟಿದ್ದ ಚಾವುಂಡರಾಯನ ಸ್ಮರಣಾರ್ಥ ಜೈನ ಬಸದಿ ಇದಾಗಿದೆ. ಇದರ ನಿರ್ಮಾಣ ಕಾರ್ಯವು ಗಂಗದೊರೆ 4ನೇ ರಾಚಮಲ್ಲರ ಆಳ್ವಿಕೆ ಕಾಲದಲ್ಲಿ ಆರಂಭ ಆಗಿ ಚಾವುಂಡರಾಯನ ರಾಜನಾದ ಜಿನದೇವನಿಂದ ಪೂರ್ಣಗೊಂಡಿತು. ಈ ಸುಂದರ ದ್ರಾವಿಡ ಶೈಲಿಯ ದ್ವಿತಳ ಅಂದ್ರೆ 2 ಮಹಡಿಯ ದೇವಸ್ಥಾನದ ಕೆಳ ಮಹಡಿಯಲ್ಲಿ ಜೈನ ಧರ್ಮದ 22ನೇ ತೀರ್ಥಂಕರರಾದ ನೇಮಿನಾಥರ ವಿಗ್ರಹ ಹಾಗೂ ಮೇಲಿನ ಮಹಡಿಯಲ್ಲಿ ಪಾರ್ಶ್ವನಾಥರ ವಿಗ್ರಹ ಇದೆ. ಚಾವುಂಡರಾಯನಿಗೆ ಬೊಪ್ಪ ಎಂಬ ಮತ್ತೊಂದು ಹೆಸರು ಇದ್ದುದರಿಂದ ಈ ಬಸದಿಯನ್ನ ಸ್ಥಳೀಯವಾಗಿ ಬೊಪ್ಪ ಚೈತ್ಯಾಲಯ ಎಂದು ಕೂಡ ಕರೆಯಲಾಗುತ್ತೆ. ಸಹಸ್ರಮಾನಕ್ಕೆ ಸಾಕ್ಷಿಯಾಗಿರುವ ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಪಕರಾದ ಚಾವುಂಡರಾಯನ ಹೆಸರಿನ ಈ ಕಲಾ ದೇಗುಲಕ್ಕೆ ಈಗ ಪುಷ್ಪ ನಮನ ಸಲ್ಲುತ್ತಿದೆ. ಇನ್ನು ನಾಗೇಶ್ವರ ದೇವಾಲಯ ಬೇಗೂರು. ಇಂದು ಬೆಂಗಳೂರು ಮಹಾನಗರ ಭಾಗವಾಗಿರುವ ಬೇಗೂರು ಕ್ರಿಸ್ತಶಕ 7-8ನೇ ಶತಮಾನದಿಂದ ಪ್ರವರ್ಧಮಾನಕ್ಕೆ ಬಂದಿರುವ ಗಂಗ ರಾಜರ ಆಡಳಿತದಲ್ಲಿ ಪ್ರಮುಖವಾಗಿದ್ದ ಶಾಸನೋಕ್ತ ಬೆಂಪೂರು ಇಲ್ಲಿನ ನಾಗೇಶ್ವರ ಅಥವಾ ನಾಗನಾಥೇಶ್ವರ ದೇವಾಲಯವನ್ನ ಗಂಗರಾಜ ಎರೆಗಂಗನು ಆಳ್ವಿಕೆಯಲ್ಲಿ ಕ್ರಿಸ್ತಶಕ 843-870ರಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯದ ಆವರಣದಲ್ಲಿ 5 ದೇವಾಲಯಗಳಿದ್ದು ಪಂಚಲಿಂಗೇಶ್ವರ ದೇವಾಲಯ ಅಂತಾನೆ ಖ್ಯಾತಿ ಪಡೆದಿದೆ. ಗಂಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳ ವಿಶಿಷ್ಟತೆಗೆ ಸುಮಾರು 1200 ವರ್ಷಗಳಿಂದ ಸಾಕ್ಷಿಯಾಗಿರುವ ಈ ದೇವಾಲಯಕ್ಕೆ ಇಂದು ಪುಷ್ಪ ನಮನ ಸಲ್ಲುತ್ತಾ ಇದೆ. ಇನ್ನು ಸ್ನೇಹಿತರೆ, ಸಮರ ಪರಶುರಾಮ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗಂಗ ಸಾಮ್ರಾಜ್ಯದ ಮಹಾನ್ ದಂಡನಾಯಕ ಮತ್ತು ಮಂತ್ರಿ ಚಾವುಂಡರಾಯ. ಗಂಗರ ಆಸ್ಥಾನದಲ್ಲಿ ಮಂತ್ರಿಯೂ ದಂಡನಾಯಕನೂ ಆಗಿದ್ದ ಬ್ರಹ್ಮ ಕ್ಷತ್ರಿಯ ರಾಜವಂಶಜನಾದ ಚಾವುಂಡರಾಯ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನ ಪಡೆದಿದ್ದಾನೆ. ಈತನ ಮೂಲ ಹೆಸರು ಬಂದು ಚಾವುಂಡರಾಜ. ಆದರೆ ತನ್ನ ಅಖಂಡ ಸ್ವಾಮಿ ನಿಷ್ಠೆಗಾಗಿ ಗಂಗ ಅರಸರಿಂದ ರಾಯ ಎಂಬ ಗೌರವವನ್ನ ಪಡೆದುಕೊಂಡ ಈತ ಚಾವುಂಡರಾಯನೆಂದೇ ಖ್ಯಾತನಾಗ್ತಾನೆ. ಗಂಗ ರಾಜರಾದ 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲ ಅವರ ಆಪ್ತ ಮಂತ್ರಿ ಹಾಗೂ ಸೇನಾಧಿಪತಿಯಾಗಿ ಸೇವೆ ಸಲ್ಲಿಸಿದ್ದನು. ಅನೇಕ ಯುದ್ಧಗಳಲ್ಲಿ ಗಂಗ ಸಾಮ್ರಾಜ್ಯಕ್ಕೆ ವಿಜಯ ತಂದುಕೊಟ್ಟು ರಾಜ್ಯದ ಗಡಿಗಳನ್ನ ರಕ್ಷಿಸುವಲ್ಲಿ ಚಾವುಂಡರಾಯ ಪ್ರಮುಖ ಪಾತ್ರ ವಹಿಸಿದ್ದನು. ಗಂಗ ಮಾರಸಿಂಹನೊಂದಿಗೆ ಸೇರಿ ಬಂಕಾಪುರದಲ್ಲಿ ರಾಷ್ಟ್ರಕೂಟ 3ನೇ ಕೃಷ್ಣನ ಮೊಮ್ಮಗ 4ನೇ ಇಂದ್ರನಿಗೆ ಪಟ್ಟಾಭಿಷೇಕ ಮಾಡುವಲ್ಲಿ ಚಾವುಂಡರಾಯನ ಪಾತ್ರವೂ ಕೂಡ ಇತ್ತು. ಜೈನ ಧರ್ಮದ ಮಹಾನ್ ಪೋಷಕನಾಗಿ ಅನೇಕ ಬಸದಿಗಳು, ದೇವಾಲಯಗಳು, ಕೆರೆಗಳು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಚಾವುಂಡರಾಯ ನಿರ್ಮಿಸಿದ್ದಾನೆ. ದಕ್ಷ ಆಡಳಿತಗಾರರಾಗಿ ರಾಜ್ಯದಲ್ಲಿ ಶಾಂತಿ, ಸುಭದ್ರತೆ ಮತ್ತು ಉತ್ತಮ ಆಡಳಿತವನ್ನ ಕಾಪಾಡಿದ್ದ ಚಾವುಂಡರಾಯನಿಗೆ ಸಮರ ಪರಶುರಾಮ ಎಂಬ ಬಿರುದು ಕೂಡ ಇತ್ತು.